ನಾನು ಫಸ್ಟ್ ಇಯರಿಂದಾನೇ ಡೇಟ್ ಮಾಡ್ತಾ ಇದ್ವಿ. ಇವಳು ಸ್ನ್ಯಾಪ್ ಮೇಲೆ ಸ್ನ್ಯಾಪ್, ಯಾವಾಗ್ಲೂ ಸ್ನ್ಯಾಪ್. ಕಮೆಂಟ್ಸಲ್ಲಿ ಬರೀತಾರೆ ಶೋಕಿರಾನಿ ಅಂತ. ಎಲ್ಲೋ ಹುಟ್ಟಬೇಕಾಗಿತ್ತೆ, ಇಂಡಿಯಾನಲ್ಲಿ ಬೈ ಮಿಸ್ಟೇಕ್ ಕೊಟ್ಬಿಟ್ಟಿದ್ಯಾ? ಏನಿಲ್ಲ, ಕೈಯಲ್ಲಿ ತಿನ್ನಕ್ಕಾಗಲ್ಲ ಚೆನ್ನಾಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು 8:30 ರಾತ್ರಿ ಆಗಿರುತ್ತೆ ಇವಾಗ. ಆ್ಯಂಡ್ ನಮ್ಮಮ್ಮ ಇವತ್ತೇನೋ ಡಿನ್ನರ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡೋಕ್ಕೆ ಕರೆದ್ರು. ನಾನು ಚಪಾತಿ ಮಾಡೋಕ್ಕೆ ಕೆಳಗಡೆ ಹೋಗ್ಬೇಕು ಇವಾಗ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ. ಆ್ಯಂಡ್ ಸೊ ಸ್ಟಾರ್ಟ್ ಮಾಡೋದು ತುಂಬ ಲೇಟ್ ಆಗಿದೆ. ಆ್ಯಂಡ್ ನೋಡೋಣ ಹೆಂಗೆ ಕಂಟಿನ್ಯೂ ಮಾಡ್ತೀನಿ ಅಂತ. ನಾಳೆನೂ ಕಂಟಿನ್ಯೂ ಮಾಡ್ತೀನಿ. ಯಾರ್ಯಾರು ಈ ಬ್ಲಾಗ್ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಂಜಾಯ್ ದ ಬ್ಲಾಗ್ ಗೈಸ್. ಕೆಳಗಡೆ ಬಂದೆ, ನಮ್ಮಮ್ಮ ಆವಾಗಲೇ ಚಪಾತಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ನೋಡೋಣ ಹಿಂಗೆ ಮಾಡಿದ್ದಾರೆ ಅಂತ. ಆಯ್ತಮ್ಮ? ಓಕೆ. ಸೊ ಒಂಚೂರು ಮೇಥಿ ಹಾಕಬೇಕು, ಬಟ್ ಮಸಾಲ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಅದು ಮಾಡಿದ್ಮೇಲೆ ನಾನು ಚಪಾತಿಗೆ ಹೆಲ್ಪ್ ಮಾಡ್ತೀನಿ. ನನ್ನ ಕೆಲಸ ಯಾವಾಗಲೂ ಸುಡೋದು, ಅವರು ಹರಿದಿರ್ತಾಳೆ ಆ್ಯಂಡ್ ನಾನು ಸುಡ್ತೀನಿ ಬೇಗ. ಸೊ ಅವ್ರಿಗೂ ಚೂರು ಹೆಲ್ಪ್ ಆಗುತ್ತಲ್ಲ, ಸೊ ಅದಕ್ಕೆ. ಸೊ ನೋಡಿ ನೀಟಾಗೆ ಎಷ್ಟು ದಿವಸ ಆಯಿತು ಮಾಡಿ ಈ ಥರ. ಹಾಂ, ಸೊ ಇದು ಸಕ್ಕದಾಕಂತದೆ. ಕ್ರೇಜಿ. ಇವಾಗಲೇ ಟೇಸ್ಟ್ ಮಾಡೋಕ್ಕೆ ಕಾಯೋಕ್ಕಾಗ್ತಲ್ಲ ಬಿಡು, ಬಟ್ ಆಮೇಲೆ ಟೇಸ್ಟ್ ಮಾಡೋಣ ಚಪಾತಿ ರೆಡಿ ಆದಮೇಲೆ. ಸೊ ಬನ್ನಿ ಚಪಾತಿ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ. ಅವ್ರು ಹರಿದಿದ್ದಾಯಿತು. ಸೊ ನನ್ನ ಇನ್ನೂ 2 ಚಪಾತಿ ಇದೆ ಇದು ಮಾಡೋಕ್ಕೆ. ಸೊ ನಾನು ಜನರಲಿ ಯಾವಾಗಲೂ ಹೆಲ್ಪ್ ಮಾಡೋಕ್ಕೆ ಬಂದುಬಿಡ್ತೀನಿ ಅವನಿಗೆ ಚಪಾತಿ ವಿಷಯದಲ್ಲ. ನಿಂಗೇನು ಅನ್ಸುತ್ತೆ ನಾನು ಚಪಾತಿ ಹೆಂಗೆ ಮಾಡ್ತೀನಿ? ಓ, ಸೂಪರಾಗಿ ಮಾಡ್ತಾನೆ. ಎರಡು ಕಾವಲಿ ಇಟ್ಕೊಂಡು ಪಟ 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 ಬೇಗ ಮಾಡ್ತಾನೆ. ಇವಾಗೇನೋ ಚಪಾತಿ ಕಮ್ಮಿ ತಂದೆ ಅಂತ ಬರೀ ಒಂದೇ ಕಾವಲಿ ಇಟ್ಕೊಂಡೆ. ನಾನು ನನ್ನ ಕೆಲಸ ಮುಗಿಸ್ಕೊಂಡು ಈಗ ತಿನ್ನಕ್ಕೆ ಬಂದೆ. ಏನು ಮಾತಿಂದ ಊಟ ಆಯಿತಾ? ಏನು ಮಾಡ್ತಾಯಿದೆ ಈ ಮಗು? ಓ ಜೂಜು, ಊಲು, ಓನ ಓನ ಶಕ. ಆಯಿತು ಮಾತಾಡುತ್ತೆ, ಬೈಯುತ್ತೆ ಕೂಡ. ಅಮ್ಮ ಏನು ಮಾನ್ಸ್ಟ್ರಸ್ ವಾಯ್ಸ್ ಇದೆ ಗೊತ್ತಾ? ಸಮ್ಟೈಮ್ಸು ವೇ ಅಂತ ಬೈಯುತ್ತೆ. ಸರಿ ಬನ್ನಿ ತಿನ್ನೋಣ ಇವಾಗ. ನೋಡಿ, ಸೊ ನನ್ನ ಮನೆಯಲ್ಲಿ ಜನರಲಿ ಪಲ್ಯಗಳು ಇಲ್ಲಾಂದರೆ ಏನಾದರೂ ತೊಟ್ಕೊಳಕ್ಕೆ ತಿನ್ನೋವಾಗ ಜಾಸ್ತಿ ತೊಗೊತೀವಿ ಒಂದೇ ಸಲ. ಸೊ ನಮ್ಮಮ್ಮ ಯಾವಾಗಲೂ ಅದು ಹೇಳ್ಕೊಟ್ಟಿದ್ರು ಇಂಡಿಯಾ. ಸೊ ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ. ಹೇ ಗೈಸ್, ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ಆಫ್ ಮೈ ವ್ಲಾಗ್. ಆ್ಯಂಡ್ ಇವಾಗ ನಾನು ನಮ್ಮ ಅಕ್ಕನ ಜೊತೆ ಎಲ್ಲೋ ಆಚೆ ತಿನ್ನೋಕೆ ಹೋಗೋಣ ಅಂದ್ಕೊಂಡೆ. ಸೊ ಈ ಸತಿ ಶವರ್ಮಾ ತಿನ್ನೋಣ ಅಂದ್ಕೊಂಡ್ವಿ. ಎಲ್ಲಿ ಅಂದರೆ ಜನರಲಿ ಸ್ಮೋಕಿ ಡಾಕಿಗೆ ಹೋಗ್ತೀವಿ, ಬಟ್ ಈ ಸತಿ ಕಸಿನೋಗೆ ಹೋಗೋಣ ಅಂದ್ಕೊಂಡ್ವಿ ಪ್ಲೇಟ್ ಶವರ್ಮಾ ತಿನ್ನೋಕ್ಕೆ. ನಮ್ಮ ಏರಿಯಾನಲ್ಲಿ ಪ್ಲೇಟ್ ಶವರ್ಮಾ ಆ್ಯಕ್ಚುಲಿ ಎಲ್ಲೂ ಸಿಗೋದೇ ಇಲ್ಲ ಗೈಸ್. ಸೊ ಪ್ಲೇಟ್ ಶವರ್ಮಾ ತಿಂದು ಏನು ಮಾಡ್ತೀವಿ ಅಂತ ತೋರಿಸ್ತೀನಿ. ಆಲ್ಸೋ ನಂದು ಈ ವ್ಲಾಗು ಒಂದು ಡೈಲಿ ವ್ಲಾಗ್ ಥರನೇ. ನಾನು ಡೈಲಿ ಏನು ಮಾಡ್ತಾಯಿದ್ದೀನೋ ಇತ್ತೀಚೆಗೆ ನಾನು ಅದೇ ಹಾಕ್ತಾಯಿದ್ದೀನಿ. ಮಧ್ಯ ಪ್ರ್ಯಾಂಕ್ ವೀಡಿಯೋ, ಚಾಲೆಂಜ್ ವೀಡಿಯೋ ಹಾಕ್ತಾ ಇರ್ತೀನಿ. ಆ್ಯಂಡ್ ನಿಮಗೂ ಏನಾದರೂ ಅನಿಸಿದ್ರೆ ನಾನು ಮಾಡ್ಬೋದು ಅಂತ ಒಂಚೂರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನನಗೂ ಒಂಚೂರು ಐಡಿಯಾ ಸಿಗುತ್ತೆ. ಸೊ ಅಷ್ಟೇ, ಬನ್ನಿ ಶವರ್ಮಾ ತಿನ್ನೋಣ. ಗೈಸ್, ನಾನು ಇಲ್ಲಿ ಬಂದಮೇಲೆ ಬೇಸಿಕ್ಲಿ ನಾನು ಲಾಸ್ಟ್ ಟೈಮ್ ಪ್ಲೇಟ್ ಶವರ್ಮಾ ತೊಗೊಂಡಾಗ ನಾನು ಸ್ಪೆಷಲ್ ಇದೆ ಅಂತಲೇ ನಂಗೆ ಗೊತ್ತಿರಲಿಲ್ಲ. ಸುಮ್ಮನೆ ಪ್ಲೇಟ್ ಶವರ್ಮಾ ಅಂದರೆ ಕೊಡ್ತಾರಂತ ಅಂದ್ಕೊಂಡಿದ್ದೆ. ಕ್ಯಾಬೇಜ್ ತುಂಬಿತ್ತು ಗೈಸು. ಅದಕ್ಕೆ ನಾನು ಈ ಸತಿ ಮೆನ್ಷನ್ ಮಾಡಿದೆ, ಯಾವುದು ನಾರ್ಮಲ್ ಬರೀ ಚಿಕನ್ ಇರೋದು ಕೊಡಿ ಅಂತ. ಆಮೇಲೆ ಅವ್ರು ಹೇಳಿದ್ರು ಅದೇ ಸ್ಪೆಷಲು ಅಂತ. ಸೊ ಇವಳನ್ನ ಕರ್ಕೊಂಬಂದಿದ್ದೀನಿ. ಇವಳಿಗೆ ಪಾಪ ಮನೆಯಲ್ಲಿ ತಿಂದು ಬೇಜಾರಾಗಿರುತ್ತಲ್ಲ, ಅದಕ್ಕೆ ಮಧ್ಯೆ ಆಚೆ ಕರ್ಕೊಂಬರ್ತೀನಿ. ನಾನು ಅದು ವ್ಲಾಗ್ ಮಾಡ್ತೀನಿ ಅದಕ್ಕೆ ಅಲ್ವಾ? ಲಾಸ್ಟ್ ಟೈಮ್ ಯಾವ ಪ್ಲೇಟ್ ಶವರ್ಮಾ ತಿಂದ? ಅದೇ ಬರಲಿ. ಎಷ್ಟು ಸಕ್ಕದಾಗಿ ಬಂತು. ನಮ್ಮ ಅಕ್ಕ ಹೇಳ್ತಾ ಹೇಳ, ಇದು ನನ್ನ ಪ್ಲೇಟಲ್ಲಿ ಜಾಸ್ತಿ ಚಿಕನ್ ಇದೆ ಅಂತ. ಏನು ಎಕ್ಸ್ಚೇಂಜ್ ಪಾಲಿಸಿ ಇಲ್ಲ ನಮ್ಮದ್ರಲ್ಲಿ. ತೊಗೊಂಬಿಟ್ಲು. ಚಿಕ್ಕ ವಯಸ್ಸಲ್ಲಿ ನಾನು ಹಂಗೆ ಮಾಡ್ತಾಯಿದ್ದೆ. ನನಗೆ ಏನು ಇಷ್ಟ ಅನ್ನೋದು ಕಿತ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಇವಾಗ ಅವಳು ಹಂಗೆ ಮಾಡ್ತಾಯಿದ್ದಾಳೆ. ನೋಡಿ, ಇದ್ರಲ್ಲಿ ಚಿಕನ್ ಕಮ್ಮಿ ಇದೆ, ಅದ್ರಲ್ಲಿ ಜಾಸ್ತಿ ಇದೆ. ನಾನು ಚಿಕನ್ ಜಾಸ್ತಿ ಹಾಕಿ ಅಂದಿದ್ನಲ್ಲ, ಅದಕ್ಕೆ ನನ್ನ ಪ್ಲೇಟಲ್ಲಿ ಹಾಕಿದ್ರು. ಇವಳು ಹೇಳಿಲ್ಲ. ಸರಿ, ಬಟ್ ಸಕ್ಕದಾಗಿ ಅಂತದೆ, ಚೆನ್ನಾಗಿದೆ. ಶವರ್ಮಾ ತಿಂದಮೇಲೆ ನಾನು ಇಲ್ಲೇ ಚೂರು ಬೆಲ್ ರೋಡ್, ಸಂದಿಗುಂದಿ ರೋಡ್ಸ್ ಇರುತ್ತಲ್ಲ, ಅಲ್ಲೇ ವಾಕಿಂಗ್ ಮಾಡೋಣ ಅಂತ ಅಂದೆ ಅಂಜುಗೆ. ಸುತ್ತ ಹಾಕ್ಕೊಂಡು ವಾಪಸ್ ಕಾರ್ ಹತ್ರ ಹೋಗ್ತಾಯಿದ್ದೀವಿ. ಸೊ ಹಂಗೇ ನಾನು ಅಂದ್ಕೊಂಡೆ ಕಮೆಂಟ್ಸಲ್ಲಿ ಬರ್ತಾಯಿತ್ತಲ್ಲ ಚೂರು ಕ್ವಶನ್ಸ್ ಎಲ್ಲ, ಹಾಗೆ ಆನ್ಸರ್ ಮಾಡೋಣ ಅಂತ. ಸೊ ಒಬ್ಬರು ಕೇಳಿದ್ರು
ನಮ್ಮ ಅಕ್ಕ ಆಮೇಲೆ ನನ್ನ ಭಾವ ಏನು ಮಾಡ್ತಾ ಇದ್ದಾರಂತ. ಸೊ ಅವಳೇ ಹೇಳಿ, ಏನು ಮಾಡ್ತಾ ಇದ್ದಾರೆ? ನಾನು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿದ್ದೀನಿ. ಆಮೇಲೆ ನನ್ನ ಗಂಡ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಓಕೆ. ಸೊ ನೀನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆಯಾ? ನಾನು 5 ಇಯರ್ಸಿಂದ ಆಲ್ಮೋಸ್ಟ್ ಕೆಲಸ ಮಾಡ್ತೀನಿ. ಹೌದಾ? ಅಪಾರ್ಟ್ಮೆಂಟ್. ಹಾಂ, ಓಕೆ. ಡಿ ಆಲ್ಸೋ 5 ಇಯರ್ಸ್. 5 ಇಯರ್ಸಾ? ನೈಸ್. ಸೊ ಇನ್ನೇನು ಕೇಳಿದ್ರು ಮರ್ತೋದೆ ನಾನೇ. ನಿನ್ನ ಲವ್ ಸ್ಟೋರಿ ಚೂರು ಹೇಳಮ್ಮ. ನನ್ನ ಲವ್ ಸ್ಟೋರಿ ನಾನು ನನ್ನ ಕಾಲೇಜ್ ಡಿಗ್ರಿನಲ್ಲಿ ನೋಡಿದ್ದೆ. ಡಿ ಅಂದರೆ ಯಾರು ಫಸ್ಟ್ ಹೇಳು? ದೀಪಾಂಶು ನನ್ನ ಗಂಡ. ಬೆಂಗಾಲಿ ಫ್ಯಾಮಿಲಿ, ದೀಪಾಂಶು ಕುಂಡು ಅಂತ. ಓಕೆ. ಸೊ ನಾವು ಕಾಲೇಜಲ್ಲಿ ಮೀಟ್ ಮಾಡಿದ್ವಿ. ಶೇಷಾದ್ರಿಪುರ ಮೇನ್ ಕಾಲೇಜಲ್ಲಿ ನಾವು ಓದ್ತಾ ಇದ್ವಿ. ನಾನು ಮೇಜರ್ ಫೈನಾನ್ಸಲ್ಲಿ ಮಾಡಿದ್ದು, ಒಂದು ಮೇಜರ್ ಅಕೌಂಟ್ಸಲ್ಲಿ ಮಾಡಿದ್ದು. ದೋ ಹೀಸ್ ಅ ಫೈನಾನ್ಸ್ ಪರ್ಸನ್. ಸೊ ನಾವು ನನ್ನ ಫಸ್ಟ್ ಇಯರಿಂದಾನೇ ಡೇಟ್ ಮಾಡ್ತಾ ಇದ್ವಿ. ವೇರ್ ಇಟ್ ವಿಲ್ ಟರ್ನ್ ಔಟ್ ಟು ಗೋ. ಆಮೇಲೆ ನೋಡ್ತಾ ನೋಡ್ತಾ ಸ್ಟಾರ್ಟಿಂಗ್ ಸೀರಿಯಸ್ ಆಗಿರಲಿಲ್ಲ ನಾವು. ನೋಡ್ತಾ ನೋಡ್ತಾ ಸೀರಿಯಸ್ ಆಯಿತು. ಆಮೇಲೆ ಸ್ಲೋ ಆಗಿ ಲಾಂಗ್ ಡಿಸ್ಟೆನ್ಸ್ ಆಯಿತು. ಆಮೇಲೆ ಸ್ಲೋ ಆಗಿ ಬಿಕಾಸ್ ಆಫ್ ಲಾಂಗ್ ಡಿಸ್ಟೆನ್ಸಿಂದ ನಮಗೆ ಮದುವೆ ಥಾಟ್ ಪ್ರೊಸೆಸ್ ಬಂದಿತ್ತು ಆಫ್ಟರ್ 5 ಇಯರ್ಸ್. ಓಕೆ. ಆಮೇಲೆ ಒಂದಿನ ಡಿ ಹೇಳ್ದ, ನಾನು ಅಪ್ಪ ಅಮ್ಮನ ಮೀಟ್ ಮಾಡ್ತೀನಿ ಮದುವೆ ಕೇಳೋಕ್ಕೆ ಅಂತ. ನಾನು ಶಾಕಲ್ಲಿದ್ದೆ. ನಾನು ಏನು ಹೇಳ್ತಾರೆ ಅಪ್ಪ ಅಮ್ಮ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಿಕಾಸ್ ನಾನು ಬ್ರಾಹ್ಮಿನ್ ಫ್ಯಾಮಿಲಿಯಿಂದ ಬಂದಿದ್ದೀನಿ, ಅವನು ಬೆಂಗಾಲಿ. ಸೊ ಸಮ್ವೇರ್ ಇಟ್ ಇಸ್ ಲಿಟಲ್ ಡಿಫಿಕಲ್ಟ್ ಅವಾಗ. ಸೊ ಎಲ್ಲ ನೋಡಿದ್ರೆ ನಮ್ಮಪ್ಪ ತುಂಬ ಓಪನ್ ಮೈಂಡೆಡ್ ಪರ್ಸನ್. ಸೊ ನಾನು ಹೇಳಿದ ತಕ್ಷಣ ಈ ಥರ ಮದುವೆ ಮಾಡ್ತೀನಿ ಅಂತ ಅವರು ಓಕೆ ಅಂತ ಅಂದರು. ಅವರು ನನ್ನ ಟ್ರಸ್ಟ್ ಮೇಲೆ ಅವನ್ನ ಟ್ರಸ್ಟ್ ಮಾಡಿದ್ದಾರೆ. ಸೊ ಗೈಸ್, ನಾನು ಇದ್ದೆ ಡಿ ಬಂದಾಗ ಮಾತಾಡ್ಸಿದಾಗ. ಸೊ ಡಿ ಮನೆಗೆ ಬಂದಿದ ತಕ್ಷಣ ಎಷ್ಟು ಚಿಲ್ ವೈಬಲ್ ಇದ್ವಿ ಅಂದರೆ, ನಾವು ಫಸ್ಟ್ ಅಂಜು ರೂಮಿಗೆ ಹೋದ್ವಿ. ಅವನು ಆರಾಮಾಗಿ ಕುತ್ಕೊಂಡ ಅಲ್ಲೇ. ಆ್ಯಂಡ್ ನಾವೆಲ್ಲ ಆರಾಮಾಗಿ ಅಲ್ಲೇ ಬೆಡ್ ಇತ್ತು. ಲೈಕ್ ಆರಾಮಾಗಿ ಲಿವಿಂಗ್ ರೂಮಲ್ಲಿ ಫುಲ್ ಫಾರ್ಮಲಾಗೆಲ್ಲ ಮಾತಾಡಿಲ್ಲ, ನಾರ್ಮಲಾಗೆ ಮಾತಾಡಿಕೊಂಡು ಇಟ್ ವಾಸ್ ವೆರಿ ಚಿಲ್ ಕಾನ್ವರ್ಸೇಷನ್. ಒಂದು ಆಲ್ಮೋಸ್ಟ್ 20 minutes, ಹಾಫ್ ಆನ್ ಅವರ್ ಕಾನ್ವರ್ಸೇಷನ್ ಇತ್ತು. ಆಮೇಲೆ ಬೇರೆ ಬೇರೆ ಬಗ್ಗೆ ಮಾತಾಡ್ತಾ ಇದ್ವಿ. ಬಟ್ ಸೀರಿಯಸ್ ಕಾನ್ವರ್ಸೇಷನ್ ಬರೀ 1.5 hour ಆಯಿತಾ. ಸೊ ವೆರಿ ಚಿಲ್ ಆಗಿತ್ತು. ಆ್ಯಂಡ್ ಅಷ್ಟೇ. ಆಮೇಲೆ 3 ತಿಂಗಳಾದಮೇಲೆ ಮದುವೆ ಆಯಿತು. ನನ್ನ ಮದುವೆನೂ ಎಷ್ಟು ಬೇಗ ಆಯಿತು ಅಂದರೆ ನನಗೆ ರಿಯಲೈಸೇ ಆಗಿಲ್ಲ. ವಿತಿನ್ 1.5 months ನನ್ನ ಮದುವೆ. ಗೈಸ್, ಇವಳಿಗೆ ಮದುವೆ ಲೈಕ್ ಅವಳು ಡೇಟ್ ಗೊತ್ತಾಗಿದ್ದೇನೆ. ಅವಳು ಯಾವುದೋ ಈವೆಂಟ್ ಅಲ್ಲಿದ್ಲು. ಸೊ ಬೇಸಿಕ್ಲಿ ನಾವಿಬ್ಬರು ಈವೆಂಟ್ ಮ್ಯಾನೇಜರ್ಸ್, ಲೈಕ್ ವಿ ಆರ್ ಈವೆಂಟ್ ಮ್ಯಾನೇಜರ್ಸ್ ಆಸ್ ವೆಲ್. ಸೊ ಅದಕ್ಕೆ ಅವಾಗ ಈವೆಂಟ್ಸ್ ಮಾಡ್ತಾಯಿದ್ವಿ ನಾವಿಬ್ಬರು. ಆವಾಗ ಅವಳು ಯಾವುದೋ ಈವೆಂಟಲ್ಲಿ ಇದ್ಲು. ಆವಾಗ ಪುರೋಹಿತರು ಡೇಟ್ ಸೆಟ್ ಮಾಡಿದ್ದು 3 ತಿಂಗಳು ಆದಮೇಲೆ ಅಂತ ಅವಳಿಗೆ ಅವಾಗ ಗೊತ್ತಾಯಿತು. ಆಮೇಲೆ ಮದುವೆ ಮಾಡಿಕೊಂಡು, ಅದು ಒನ್ ಮೋರ್ ನ್ಯೂಸ್ ಏನಂದರೆ, ಅವಳ ಮಗು ಇದೆಯಲ್ಲ, ಕರೆಕ್ಟ್ಲಿ ಅವಳ ಆ್ಯನಿವರ್ಸರಿ ಡೇನೇ ಹುಟ್ಟಿದ್ದು. ಅವಳು ಆ್ಯಕ್ಚುಲಿ ಎಷ್ಟು ವರ್ಷದಿಂದ ಅವಳು ಅಂತ ಇದ್ಲು, ನಂಗೆ ಆ ಥರವಂತೂ ಬೇಡ ಅಂತ. ಅವಳು ಮದುವೆ ಮಾಡ್ಕೊಂಡ್ಮೇಲೆ ಹುಷಾರು, ಅವಳು ಮದುವೆ ಮಾಡ್ಕೊಂಡ್ಮೇಲೂ ಅದೇ ಅಂತ ಇದ್ಲು, ನನಗೆ ಆ್ಯನಿವರ್ಸರಿನಲ್ಲಿ ಮಾತ್ರ ಹುಟ್ಟಬಾರ್ದು ಅಂತ. ಎಂಡ್ ಆಫ್ ದ ಡೇ ಅಲ್ಲೇ ಅವಾಗಲೇ ಹುಟ್ಟಿತು. ಸೊ ಹಾಗೆ ಸೊ ಆ್ಯನಿವರ್ಸರಿ ದಿವಸ ಐರಾದು ಬರ್ಡೇನು, ಅವಳದು ಆ್ಯನಿವರ್ಸರಿನು. ಸೊ ಅವಳ ಸರ್ನೇಮು ಆ್ಯಕ್ಚುಲಿ ಅಂಜಲಿ ಕುಂಡು ಆಗಬೇಕು, ಬಟ್ ಅವಳು ಸರ್ನೇಮ್ ಚೇಂಜ್ ಮಾಡಿಲ್ಲ. ಸೊ ಆ್ಯಕ್ಚುಲಿ ನನ್ನ ಸರ್ನೇಮು ಅರ್ಜುನ್ ಭಾರ್ಗವ್ ಅಲ್ಲ, ಅವಳು ಅಂಜಲಿ ಭಾರ್ಗವ್. ಬಟ್ ಡಿ ಕಡೆ ದೀಪಾಂಶು ಕುಂಡು ಆ್ಯಂಡ್ ಇವಾಗ ಐರಾ ಕುಂಡು. ಅಷ್ಟೇ ಗೈಸ್, ಲವ್ ಸ್ಟೋರಿನೂ ಗೊತ್ತಾಯ್ತು. ಇವಾಗ ಮನೆಗೆ ಹೋಗ್ಬಿಟ್ಟು ನೋಡೋಣ ಏನಾಗುತ್ತಂತ. ಗೈಸ್, ನಾನು ಇವಾಗ ಸಾಹಿತ್ಯ ಕ್ವಿಟ್ ಮಾಡೋಕ್ಕೆ ಬಂದೆ. ಆ್ಯಂಡ್ ತುಂಬ ದಿವಸ ಆಯಿತು ಸಾಹಿತ್ಯನೂ ಮೀಟ್ ಮಾಡಿ. ಇವಾಗೆಲ್ಲ ನಮ್ಮ ಗ್ರೂಪ್ ಹೆಂಗಾಗೋಗಿದೆ ಅಂದರೆ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಇರ್ತಾರೆ. ಸೊ ಅದಕ್ಕೆ ಅವಳನ್ನ ಮೀಟ್ ಮಾಡೋಕ್ಕೆ ಬಂದೆ ಇವಾಗ. ಆ್ಯಂಡ್ ನೋಡೋಣ ಎಲ್ಲಿ ಹೋಗ್ತೀವಂತ. ಅವಳೆಲ್ಲೋ ಏನೋ ತಿನ್ಬೇಕಂದ್ಲು ಅವಳು. ಗೊತ್ತು ಈ ಫುಲ್ ವ್ಲಾಗು ಬರೀ ತಿನ್ನೋದು ಬಗ್ಗೆನೇ ಆಗ್ತಾಯಿದೆ ಅಂತ. ಬಟ್ ಏನು ಮಾಡೋದು, ನಾನು ರಾತ್ರಿ ಪನ್ನೀರ್ ಬಟರ್ ಮಸಾಲ ತಿಂದೆ. ಆ್ಯಂಡ್ ಅಂದರೆ ನಿನ್ನೆ ರಾತ್ರಿ. ಆ್ಯಂಡ್ ಆಮೇಲೆ ನಮ್ಮ ಅಕ್ಕ ಶವರ್ಮ ಕರ್ಕೊಂಡೋದೆ. ಆಮೇಲೆ ಸಾಹಿತ್ಯ ಏನೋ ತಿನ್ಬೇಕಂದ್ಲು. ಸೊ ಏನು ಮಾಡೋದು, ಆಲ್ ಫುಡೀಸೇ ನನ್ನ ಅರೌಂಡು. ಸೊ ಅದಕ್ಕೆ ಸಾಹಿತ್ಯ ಬಂದ್ಲೀಗ. ನೋಡಿ ಏನೇ ಸಾಹಿತ್ಯ, ಏನೇ ಇಷ್ಟು ದಿವಸ ಸಿಕ್ಕಿಲ್ಲ.
ನಾನು ಆಕ್ಚುಲಿ ಮನೆಯಿಂದ ಆಚೆನೂ ಹೋಗಿಲ್ಲ, ಮನೇಲೇ ಇದ್ದೆ. ಲೈಕ್ ರೂಮಿಂದ ಆಚೆನೂ ಹೋಗಿಲ್ಲ. 5 days ಇಂದ ಮನೇಲೇ ಇದ್ದೀನಿ ನಾನು. ನಂಗೆ ಆಗ್ತೀರಾ ಅಂತ ಅಂದ್ಬಿಟ್ಟು ಇವಾಗ ಆಚೆ ಬಂದಿದ್ದೀನಿ. ಸರಿ, ಇವಾಗ ನೀನೇನೋ ಪಾವ್ಬಾಜಿ ಅಂದ್ಯಲ್ಲ, ಬಾವುಗಣ ಎಲ್ಲಿ ಸಿಗುತ್ತಾ ಗೊತ್ತಿಲ್ಲ ನನಗೆ. ಸರಿ ನೋಡೋಣ, ಯಾವುದೋ ವರ್ಷಕ್ಕೆ ಶಾಂತಿ ಸಾಗರ್ ಕರ್ಕೊಂಡು ಹೋಗ್ಬಿಡ್ತೀನಿ. ಬನ್ನಿ. ಇವಳು ಸ್ನ್ಯಾಪ್ ಮೇಲೆ ಸ್ನ್ಯಾಪ್, ಯಾವಾಗಲೂ ಸ್ನ್ಯಾಪು. ಯಪ್ಪ, ನಂಗೆ ಸಮ್ಟೈಮ್ಸ್ ಹೆಂಗಾಗತ್ತಂದರೆ ನಾನು ಮ್ಯೂಸಿಕ್ ಹಾಕೋವಾಗ ಸುಮ್ಮನೆ ಇರು ಅಂತಾಳೆ, ಸೀಟ್ ಬೆಲ್ಟ್ ಹಾಕೋ ಅಂದರೆ ಇರು ಫಸ್ಟ್ ಸ್ನ್ಯಾಪ್ ಮಾಡ್ತೀನಿ ಅಂತಾಳೆ. ಚೆನ್ನಾಗಿ ಬರ್ತಿಲ್ಲ ಇಲ್ಲಿ, ಲೈಟಿಂಗ್ ಚೆನ್ನಾಗಿಲ್ಲ ನಿನ್ನ ಕಾರಲ್ಲಿ. ತಗೋ ಲೈಟ್ ಆಗ್ದೆ, ನ್ಯಾಚುರಲ್ ಲೈಟ್. ಓ ಮೈ ಗಾಡ್. ನನ್ನ ಕಮೆಂಟ್ಸಲ್ಲಿ ಬರೀತಾರೆ ಶೋಕಿರಾನಿ ಅಂತ. ನಿಂಗೆ ಕರೆಕ್ಟಾಗಿ ಬರೀತಾರೆ. ಸ್ಟಾಪ್ ಮಾಡ್ತೀಯಾ? ಸ್ವಲ್ಪ ಸ್ನ್ಯಾಪ್ ತಗೊತೀನಿ ನೋಡಿ. ಇವಾಗಲೂ ವ್ಲಾಗ್ ಮಾಡ್ತಾ ಇದ್ದೀನಿ, ಸ್ಟಾಪ್ ಮಾಡ್ತೀಯಾ? ಸ್ನ್ಯಾಪ್ ತೊಗೊತಾ ಇದ್ದೀನಿ ಅಂತ. ನನ್ನ ವ್ಲಾಗಲ್ಲಿ ಇರಲಿ, ನೀನು ಸ್ನ್ಯಾಪ್ ಹೆಂಗೆ ತೊಗೊತೀಯ ಅಂತ ತೋರಿಸ್. ಅದು ನನಗೆ ಕಾನ್ಷಿಯಸ್ ಆಗುತ್ತೆ, ನಂಗೆ ಮಾಡಕ್ಕೆ ಬರೋಣ. ಬಿಟ್ಬಿಡು. ಬಿತ್ಬಿಡು. ಓಕೆ. ಇವಳು ಸ್ನ್ಯಾಪ್ ಮಾಡುವಾಗ ತಿರ್ಗಾ ಹೇಳು, ಏನಂದ್ರೆ ತಿರ್ಗಾ ಹೇಳಬೇಕು. ವಿದ್ಯಾರ್ಥಿ ಭವನ್. ಸೊ ಎಲ್ಲಿದ್ದೀವಿ ಅಂತ ಅಂದರೆ ವಿದ್ಯಾರ್ಥಿ ಭವನ್ ಅಂತ. ನೆಕ್ಸ್ಟ್ ಇನ್ನೇನು ಗೆಸ್ಸು? ಏನಿದೆ ಆಗ ಹೆಸರು? ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ, ನಾನು ಫಸ್ಟ್ ಟೈಮ್ ಬರ್ತೀನಿ. ಸೊ ಅವಾಗಿಂದ ಹೇಳ್ತಾ ಇದ್ನಲ್ಲ. ಹೌದು, ವಿದ್ಯಾರ್ಥಿ ಭವನ್. ಅಲ್ಲೇ ಅವ್ರ ಹ್ಯಾಟಲ್ಲಿ ಇದೆ, ಅಲ್ಲೇ ಬರ್ದಿದೆ ಅವ್ರ ಹ್ಯಾಟಲ್ಲಿ, ಯೂನಿಫಾರ್ಮಲ್ಲ. ಸೊ ಗೈಸ್, ನನಗೆ ಈ ಜಾಗ ತೋರಿಸಿದ್ದೆ ಪ್ರಣಿ. ಆ್ಯಂಡ್ ಅವತ್ತಿಂದ ಬಂದು ತುಂಬ ದಿವಸ ಆಯಿತು. ಇವಳು ಪಾವ್ಬಾಜಿ ಬೇಕಂತ ಕರ್ಕೊಂಬಂದೆ. ಎಷ್ಟು ದಿವಸ ಆದಮೇಲೆ ಅವಳು ಅದೇ ಕಾಲಲ್ಲಿ ಹೇಳೋದು, ಅವತ್ತಿಂದ ಬರೀ ಪಾವ್ಬಾಜಿ ಕೊಡ್ಸ್ತೀಯ ಅಂತ ಅಂದು ನಾನು ಕಾಗೆ ಆಡಿಸ್ತಾ ಇದೆಯಾ ಅಂತ. ಎಷ್ಟು ಮಾಡ್ತೀನಿ, ಸ್ವಲ್ಪ ಹಿಂಗೆ ಆನಿಯನ್ಸ್ ತೊಗೊಂಡು ನನ್ನ ವ್ಲಾಗ್ಸಲ್ಲಿ ಜಾಸ್ತಿ ಫುಡ್ ತಿನ್ನೋದು, ಇಲ್ಲಾಂದರೆ ಹೋಗೋದು, ಇಲ್ಲಾಂದರೆ ರಿವ್ಯೂ ಮಾಡೋ ಜಾಗನೇ ಆಗ್ಬಿಟ್ಟಿದೆ. ಸೊ ನಾನು ಒಂದು ಫುಡಿನೇ, ನನಗೆ ಇನ್ ಆ್ಯಂಡ್ ಅರೌಂಡು ಇರೋರು ಜಾಸ್ತಿ ಚೆನ್ನಾಗಿದೆಯಾ? ಟ್ರೈ ಮಾಡು. ಇವಳು ಹೇಳಿದ್ರು ಶಾಂತಿ ಸಾಗರ್ಗೆ ಕರ್ಕೊಂಡು ಹೋಗು ಅಂತ. ಆಮೇಲೆ ತಿರ್ಗಾ ನನಗೆ ಬ್ಲೇಮ್ ಮಾಡ್ತಾರೆ ಚೆನ್ನಾಗಿಲ್ಲ ಅಂತ. ಅದಕ್ಕೆ ಕರ್ಕೊಂಬಂದೆ. ಚೆನ್ನಾಗಿದೆಯಾ? ಓಕೆ, ಗುಡ್. ಪಾವ್ಬಾಜಿ ಹೆಂಗೆ ತಿನ್ನೋದು ಅಂದರೆ ಸ್ಪೂನಲ್ಲಿ ತಿನ್ನಬೇಕು. ತಿನ್ನು. ಹಾಕೇ ಹಾಕ್ತೀನಿ. ನ್ಯೂ ವೇ ಅನ್ಲಾಕ್ಡ್ ಪಾವ್ಬಾಜಿ ತಿನ್ನೋಕ್ಕೆ. ಇವಾಗ ಯಾಕೆ ಕೈಯಲ್ಲಿ ತಿಂತ ಇದೆಯಾ? ಅಯ್ಯಪ್ಪ, ನೀನು ಎಲ್ಲೋ ಹುಟ್ಟಬೇಕಾಗಿತ್ತೆ. ಇಂಡಿಯಾನಲ್ಲಿ ಬೈ ಮಿಸ್ಟೇಕ್ ಕೊಟ್ಬಿಟ್ಟಿದ್ಯಾ? ನೆಕ್ಸ್ಟ್ ದೋಸೆನೂ ಕೈಯಲ್ಲಿ ತಿಂತೀಯಾ? ಸರಿ, ಸ್ಪೂನಲ್ಲಿ ತಿಂತೀಯಾ? ಇದು ಜಾಸ್ತಿ ಗ್ರೇವಿ ಇರುತ್ತೆ, ಅದಕ್ಕೆ ಸ್ಪೂನಲ್ಲಿ ತಿನ್ನಬೇಕು. ಅದು ಸ್ಪೂನಲ್ಲಿ ಹೆಂಗೆ ತಿನ್ಬೇಕಂತ ಗೊತ್ತಾ? ಫಸ್ಟ್ ಪಾವ್ಬಾಜಿ ಅದು ತೊಟ್ಕೊಂಡ್ಬಿಟ್ಟು ಆಮೇಲೆ ನೀನು ಸ್ಪೂನಲ್ಲಿ ಇದು ತಿನ್ನಬೇಕು. ನೀನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ಯಾ? ಹಾಂ, ನೀನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ಯಾ? ಹೌದು. ತಿನ್ನು. ನಾವು ಸಾಹಿತ್ಯ ಮನೆಗೆ ಬಂದ್ವಿ, ಡ್ರಾಪ್ ಮಾಡ್ತಾ ಇದ್ದೀನಿ. ಬಾಯ್ನ. ಬಾಯ್ ಗೈಸ್, ಟೇಕ್ ಕೇರ್. ಹಂಗೇನೆ ನಾನು ಮನೆಯಲ್ಲಿ ನಮ್ಮ ಮನೆಗೂ ಇದು ತೊಗೊಂಡೆ ಪಾರ್ಸಲ್ಲು. ಪಾಪ ಅವ್ರೂ ಏನು ತಿಂದಿರಲ್ಲ ಅಲ್ಲ, ಅದಕ್ಕೆ ಅವ್ರಿಗೂ ಏನೋ ಆಗತ್ತಂತ ಪಾರ್ಸಲ್ ತೊಗೊಂಡೆ. ಅವ್ರು ಕೊಟ್ಬಿಟ್ಟು ಕಂಟಿನ್ಯೂ ಮಾಡೋಣ. ಬಾಯ್ ಸಾಹಿತ್ಯ. ಸರಿ, ನಾನು ಈಗ ಮನೆಗೆ ಬಂದೆ. ಆ್ಯಂಡ್ ಏನು ಮಾಡೋದು ಮುಂಚೆ ನಾನು ಏನೋ ಒಂಚೂರು ಹೇಳೋಣ ಅಂದ್ಕೊಂಡೆ. ಸೊ ತುಂಬ ಜನ ಕೇಳ್ತಾಯಿದ್ರು ನಾನು ಯಾಕೆ ವ್ಲಾಗಿಂಗ್ ಎಲ್ಲ ಮಾಡ್ತಾಯಿದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಲ್ಲ, ಸೊ ಯಾಕೆ ವ್ಲಾಗಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಅಂತ. ಸೊ ಸಿಂಪಲ್ ಆನ್ಸರ್ ಏನಂದರೆ, ತುಂಬ ಜನ ನಿಮ್ಮ ಅಪ್ಪ ಅಮ್ಮನ ಇಮ್ಯಾಜಿನ್ ಮಾಡ್ತಾ ಇರ್ತೀರ. ಲೈಕ್ ಹಾಗೇ ಅವ್ರ ಚಿಕ್ಕ ವಯಸ್ಸು, ಇಲ್ಲಾಂದರೆ ಅವ್ರ ಯೂತ್ ಡೇಸಲ್ಲಿ ಏನೇನು ಮಾಡಿದ್ದಾರೆ ಆ ಸ್ಟೋರೀಸ್ ಎಲ್ಲ ಹೇಳ್ತಾರೆ. ನೀವು ಬರೀ ಇಮ್ಯಾಜಿನ್ ಮಾಡ್ಬೋದಲ್ಲ. ಸೊ ಹಾಗೇ ನಂದು ಮುಂದಕ್ಕೆ ಒಂದು ಫ್ಯಾಮ್ಲಿ ಆದರೆ ಚೆನ್ನಾಗಿರುತ್ತೆ ಇದೆಲ್ಲ ಜ್ಞಾಪಿಸ್ಕೊಳೋಕ್ಕೆ. ಲೈಕ್ ನಾನು ಹಿಂಗೆಲ್ಲ ಇದ್ದೆ, ಇವ್ರ ಜೊತೆ ಎಲ್ಲ ಆಚೆ ಹೋಗ್ತಾ ಇದ್ದೆ, ಎಲ್ಲ ಚೆನ್ನಾಗಿರುತ್ತೆ, ಒಂದು ಮೆಮೊರಿ ಕ್ರಿಯೇಟ್ ಮಾಡೋಕ್ಕೆ. ಸೊ ಅದಕ್ಕೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದು ಒಂದು ರೀಸನ್ನು. ಇನ್ನೊಂದು ರೀಸನ್ ಏನಂದರೆ, ಈ ಪಾಯಿಂಟಲ್ಲಿ ನನ್ನ ಲೈಫಲ್ಲಿ ಯೂಟ್ಯೂಬಿಂದ ದುಡ್ಡಂದರೆ ಜಾಸ್ತಿ ಏನು ಬರೋಲ್ಲ, ಆಲ್ಮೋಸ್ಟ್ ನಥಿಂಗ್ ಬರೋದು ನನಗೆ. ಬಿಕಾಸ್ ನನಗೆ ಬರೋ ವ್ಯೂಸು ಆ್ಯಂಡ್ ನನ್ನ ಚಾನಲ್ ಇರೋ ಸೈಜಿಗೆ ನನಗೆ ಜಾಸ್ತಿ ಏನೂ ಅದು ಬರೋಲ್ಲ. ಬಟ್ ಅಂದ್ರೂ ಒಂದು ಸೋರ್ಸ್ ಆಫ್ ಪ್ಯಾಸಿವ್ ಇನ್ಕಮು ಆಗುತ್ತೆ ಮುಂದಕ್ಕೆ. ಅದು ಒಂಥರ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಥರ. ಸೊ ಮಾಡ್ತಾ ಅದು ಒಂದು ಕಮೆಂಟಲ್ಲಿ ಹೇಳಿದರು ನನಗೆ, ಹೀಗೆ ಕನ್ಸಿಸ್ಟೆಂಟಾಗಿರಿ, ಸ್ಯಾಮ್ ವರುಣ್ ಥರ ನೀವು ಆಗ್ತೀರಾ ಅಂತ. ನಂಗೆ ಕಮೆಂಟ್ ನೋಡಿಬಿಟ್ಟು ತುಂಬ ಆನೆಸ್ಟ್ಲಿ ನನಗೂ ಅವತ್ತು ಲೈಕ್ ಒಂಥರ ಬ್ಯಾಡ್ ಡೇಸ್ ಥರನೇ, ಒನ್ ಆಫ್ ದ ಬ್ಯಾಡ್ ಡೇಸ್ ಥರನೇ. ಸೊ ಆ ಕಮೆಂಟ್ ನೋಡಿಬಿಟ್ಟು ನನಗೆ ಹೆಂಗೆ ಅನಿಸುತ್ತೆ ಅಂದರೆ, ದಟ್ ಓಕೆ, ನನಗೆ ಯಾರಾದರೂ ಒಬ್ಬರು ನಾನು ಏನು ಮಾಡ್ತಾಯಿದ್ದೀನಿ ಅಂತ, ನಾನು ಇಷ್ಟು ಕಷ್ಟಪಡ್ತಾಯಿದ್ದೀನಿ ಅಂತ ರೆಕಗ್ನೈಸ್ ಮಾಡ್ತಾಯಿದ್ದಾರೆ. ವ್ಲಾಗಿಂಗ್ ಈಸಿ ಅಲ್ಲ.
ಜನರು ನೋಡಿದ್ರೆ ಅನಿಸುತ್ತೆ ದಟ್ ವ್ಲಾಗಿಂಗ್ ಏನು ತುಂಬ ಈಸಿ, ಕ್ಯಾಮ್ರಾ ಇಟ್ಕೊಂಡು ಏನು ಮಾತಾಡ್ತೀಯಾ ಇಲ್ಲಾಂದರೆ ಏನು ಮಾಡ್ತಾ ಇರ್ತೀಯ ಅಂತ ಸುಮ್ಮನೆ ತೋರಿಸ್ತಾ ಇರ್ತೀಯ ಅಂತ. ಬಟ್ ಆ್ಯಕ್ಚುಲಿ ಕಂಟೆಂಟ್ ತರೋದು, ಕಂಟೆಂಟ್ ಪ್ಲ್ಯಾನ್ ಮಾಡೋದು ತುಂಬ ಕಷ್ಟ. ಲೇಟ್ಲಿ ನನಗೂ ಲೈಕ್ ಚೂರು ಸ್ಯಾಚುರೇಷನ್ ರೀಚ್ ಆಗಿದೆ, ಸುಳ್ಳು ಹೇಳಲ್ಲ. ಸೊ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನೇನು ಮಾಡ್ಬೋದು, ಅದು ಇದು ಅಲ್ಲ. ಸೊ ಬಿಕಾಸ್ ಇವತ್ತು ನೆನ್ನೆ ಅಲ್ಲ, ಒಂಚೂರು ರೀಸೆಂಟಾಗಿ ನಾನು ವ್ಲಾಗ್ಸ್ ಹಾಕಿದ್ದಲ್ಲ ಡೈಲಿ ವ್ಲಾಗ್ಸೇ. ಸೊ ನಾನು ಏನು ಮಾಡ್ತಾಯಿದ್ದೀನೋ ಅದೇ ತೋರಿಸ್ಕೊಂಡಿದ್ದೆ. ಸೊ ಅದು ಮಾಡ್ತಾ ಮಾಡ್ತಾ ತುಂಬ ಜನಕ್ಕೂ ಬೋರ್ ಆಗುತ್ತೆ. ಅದಕ್ಕೆ ನಾನು ಮಧ್ಯೆ ಮಧ್ಯೆ ಯೋಚನೆ ಮಾಡಬೇಕು, ಏನು ಚಾಲೆಂಜ್ ವಿಡಿಯೋ ಹಾಕಲಿ, ಏನು ಮಾಡಲಿ ಅಂತ. ಸೊ ಇದು ಹೇಳಿ ನಾನು ನನ್ನ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರ್ಯಾರು ನೋಡಿದಾರೋ ಇಲ್ಲಿ ತನಕ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್, ಬಾಯ್. ಗೈಸ್ ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.